ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೆಂಗಲ್ ಅಂದ್ರೆ ನಿನ್ನೆ ಹಿರಿಯ ಶಾಸಕರ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಪಟ್ಟಣ್ ಹೇಳಿಕೆಯನ್ನ ಕೊಟ್ಟಿದ್ರು. ಕೆಲ ಸಚಿವರ ಬಗ್ಗೆ ಸ್ವಪಕ್ಷ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆಯಷ್ಟೇ ಸಭೆ ನಡೆಸಿದಂತಹ ಹಿರಿಯ ಕಾಂಗ್ರೆಸ್ನ ಶಾಸಕರು ಕೆಲವರ ಬಗ್ಗೆ ಅಸಮಾಧಾನ ಇದೆ, ಕೆಲ ಮಂತ್ರಿಗಳು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ, ಇನ್ನೂ ಕೆಲವರು ಶಾಸಕರ ಕೈಗೆ ಸಿಗೋದಿಲ್ಲ, 2.5 ವರ್ಷಗಳ ಬಳಿಕ ಸಂಪುಟ ಪುನರ್ರಚನೆ ಅಂತ ಹೇಳಿದ್ರು, ಅದಕ್ಕೆ ಹೊಸಬರಿಗೆ ಅವಕಾಶವನ್ನ ಕೊಡಬೇಕು, ನಾವು ಶೀಘ್ರದಲ್ಲೇ ದೆಹಲಿಗೆ ಹೋಗ್ತಾ ಇದ್ದೇವೆ, ಅಲ್ಲಿ ಹೈಕಮಾಂಡ್ ನಾಯಕರ ಭೇಟಿಯನ್ನ ಮಾಡ್ತೇವೆ ಅಂತ ಹೇಳಿ ವಿಧಾನಸೌಧದಲ್ಲಿ ಶಾಸಕ ಅಶೋಕ್ ಪಟ್ಟಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲರ ಬಗ್ಗೆ ಇಲ್ಲ, ಕೆಲವ್ರ ಬಗ್ಗೆ ಅಸಮಾಧಾನ ಇದೆ. ಎಲ್ಲಾ ಮಂತ್ರಿಗಳು ಚೆನ್ನಾಗಿ ಕೆಲಸ ಮಾಡ್ತಾ ಅಂತ ಹೇಳಿಲ್ಲ, ಅರ್ಧಕ್ಕರ್ಧ ಜನ ಚೆನ್ನಾಗಿ ಕೆಲಸ ಮಾಡ್ತಾರೆ, ಸರ್ಕಾರಕ್ಕೆ ಒಳ್ಳೆ ಕೆಲಸ ಒಳ್ಳೆ ಹೆಸರು ತರಕ್ಕೆ ಅವರು ಪ್ರಯತ್ನ ನಡೆಸಿದ್ದಾರೆ. ಇನ್ನು ಕೆಲವು ಮಂತ್ರಿಗಳು ಯಾರ ಕೈಗೂ ಸಿಗಲ್ಲ, MLA ಕೈಗೆ. ಅದರಿಂದ ನಮ್ದೇನೋ ಇದಂದ್ರೆ ಹೈಕಮಾಂಡ್ ಅವ್ರು ಹೇಳಿದ್ರು, ಎಲ್ಲಾರ್ಗು ಹೇಳಿದ್ರು, ಅದ್ರ ಮುಚ್ಚಮರ ಇಲ್ಲ, 2 ವರ್ಷ ಆದ್ಮೇಲೆ ರೀಶಫಲ್ ಮಾಡಿ ಎಲ್ಲರಿಗೂ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರಿಂದ ನಮ್ಗೆಲ್ಲ 2 ವರ್ಷ ಆಗೋಯ್ತು, ಈಗ ಅಲ್ಲಿ 3 ವರ್ಷ ಆಗ್ತಾ ಬಂತು. ದಯವಿಟ್ಟು ಆದಷ್ಟು ಬೇಗನೆ ಸಂಪುಟ ಪುನರ್ರಚನೆ ಮಾಡಿ ನಮ್ಗೆಲ್ಲ ಸುಮಾರು ನಾವು 34 ಜನ ಇದೀವಿ, 3 ಟರ್ಮ್ ಇಂದ ಮೇಲೆ ಹೋದವರು, 3, 4, 5, 6 ಎಲ್ಲ ಸುಮಾರು 34 ಜನ ಇದೀವಿ. 34 ಜನ ಮಿನಿಮಮ್ 22 ಜನಕ್ಕೆ ನಾವು ಮಂತ್ರಿ ಮಾಡ್ಲೇಬೇಕು ಅಂತ ಹೇಳಿ ನಾವು ಒಕ್ಕೂಟದಿಂದ ಒಂದು ಪಾಯಿಂಟ್ ಪ್ರೋಗ್ರಾಮ್ ಹಾಕೊಂಡಿದೀವಿ. ನಾವು ಡೆಲ್ಲಿಗೆ ಹೋಗ್ಲೇಬೇಕು ಇವತ್ತು ನಾಳೆ ಅನ್ಕೊಂಡಿದ್ವಿ. ಅದೇ ಅಧಿವೇಶನ ನಡೀತಾ ಇದೆ, ಅಧಿವೇಶನ ಬಿಟ್ಬಿಟ್ಟು ಹೋದ್ರೆ ಹೈಕಮಾಂಡ್ ಅವ್ರು ತಪ್ಪು ತಿಳ್ಕೊಂತಾರೆ. ಅದ್ರ ಬೇಡ 26ನೇ ತಾರೀಕು ಅಧಿವೇಶನ ಮಧ್ಯಾಹ್ನ ಮುಗಿತದೆ. 26ನೇ ತಾರೀಕು ಸಾಯಂಕಾಲ 25 ಜನ ನಾವು ಡೆಲ್ಲಿಗೆ ಹೋಗ್ತಾ ಇದೀವಿ. ಹೋಗಿ ನಮ್ಮ ನಿವೇದನ ಹೇಳ್ತೀವಿ. ಅವರ ಒಂದು ಸ್ಟೇಟ್ಮೆಂಟ್ಗೆ ತಾವು ಬೆಂಬಲ ಕೊಡ್ತೀರಾ? ಅವ್ರ ಮೇಲೆ ಕ್ರಮ ತಗೋಬೇಕಂತ ನಾನು ಹೇಳ್ತಾ ಇದ್ದೇನಲ್ಲ. ಯಾರ ಮೇಲೆ ಯಾರು ಅವ್ರು ನಮ್ಮ ಪಕ್ಷದವರೇ ವಿರೋಧ ಮಾಡಿದವರು ಕ್ರಮ ತಗೋ.